ಅಗತ್ಯ ಇದೆ ಅಂತ ಹೇಳಿ ಕೂಡ ಈಗಾಗಲೇ ಹೇಳ್ತಿರುವಂಥದ್ದು. ಯಾಕಂದ್ರೆ ನಿನ್ನೆ ಈಗಾಗಲೇ ಜಗದೀಶ್ ಅಂತ ಹೇಳಿ ಇನ್ನೋರ್ವನನ್ನ ಈಗಾಗಲೇ ಅರೆಸ್ಟ್ ಮಾಡಿರುವಂಥದ್ದು. ಆತ ಹೇಳಿರುವಂಥ ಕೆಲವೊಂದು ಇನ್ಫಾರ್ಮೇಶನ್ ಮತ್ತೆ ಮಾಹಿತಿಗಳ ಪ್ರಕಾರ ಇನ್ನಷ್ಟು ನಾವು ಮಾಹಿತಿಗಳನ್ನ ಆರೋಪಿಗಳಿಂದ ತೆಗಿಬೇಕಾಗಿದೆ. ಸೊ ಹೀಗಾಗಿ ನಮಗೆ ಯಾವುದೇ ರೀತಿಯಾಗಿ ಸಾಕಷ್ಟು ಇನ್ಫಾರ್ಮೇಶನ್ ಬೇಕಾಗಿದೆ. ಇದರಿಂದ ಮತ್ತೆ ಎಲ್ಲರನ್ನು ಕೂಡ ಕಸ್ಟಡಿಗೆ ನೀಡಿ ಅಂತ ಹೇಳಿ ಈಗಾಗಲೇ ಏನು ಪ್ರಸನ್ನ ಕುಮಾರ್ ಏನಿದ್ದಾರೆ SPP ಅವರು ಈಗ ಕೇಳ್ತಾ ಇರುವಂತದ್ದು ನ್ಯಾಯಾಧೀಶರ ಮುಂದೆ. ಇನ್ನು ಒಟ್ಟು 9 ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಈಗ ಆರೋಪಿಗಳನ್ನ 9 ದಿನ ಕಸ್ಟಡಿಗೆ ಕೇಳಿದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ದರ್ಶನ್ ಪರ ವಕೀಲ ಅನಿಲ್ ಬಾಬು. ಇಲ್ಲ ಯಾಕೆ ಅಂತೇಳಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಅನಿಲ್ ಬಾಬು, ದರ್ಶನ್ ಪರ ವಕೀಲ. 9 ಜನ ಆರೋಪಿಗಳು, ಪ್ರಮುಖವಾಗಿ 11 ಜನ ಆರೋಪಿಗಳನ್ನ 9 ದಿನ ಕಸ್ಟಡಿಗೆ ಬೇಕು ಅಂತೇಳಿ ಅವರು ಮನವಿಯನ್ನ ಮಾಡಿಕೊಂಡಾಗ SPP ಅದಕ್ಕೆ ದರ್ಶನ್ ಪರ ವಕೀಲ ಅನಿಲ್ ಬಾಬು ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮುಚ್ಚಿದ ಲಕೋಟಿಯಲ್ಲಿ ಸಿಡಿಯನ್ನ ಇಟ್ಟು ಸಿಡಿಯನ್ನ ನ್ಯಾಯಾಧೀಶರಿಗೆ ಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನು ನೋಡಿ, ತುಂಬಾ ಗಂಭೀರವಾದಂಥ ವಿಚಾರ ಸಿಡಿಯಲ್ಲಿ ಇದೆ ಅಂತೇಳಿ. ಪ್ರಕರಣದ ಕೇಸ್ ಡೈರಿ ನ್ಯಾಯಾಲಯಕ್ಕೆ ಸಲ್ಲಿಸಿದಂತಹ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಕರಣದ ಕೇಸ್ ಡೈರಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ನಂದೀಶ್ ಮತ್ತು ದೀಪಕ್ಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದಾರೆ ಎನ್ನುವ ವಿಚಾರ. ಪ್ರಕರಣದ ಕೇಸ್ ಡೈರಿ ನ್ಯಾಯಾಲಯಕ್ಕೆ ಸಲ್ಲಿಸಿರುವಂತಹ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ A5 ಹಾಗೂ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. A13 ಎಲೆಕ್ಟ್ರಿಕ್ ಶಾಕ್ ನೀಡಿದ್ದಾರೆ. ಇವರಿಬ್ರು ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದಾರಂತೆ. ಯಾರಿಗೆ ನೀಡಿದ್ದಾರೆ ಎಲೆಕ್ಟ್ರಿಕ್ ಶಾಕ್? ನಾರಾಯಣ ಸ್ವಾಮಿಗೆ ನೀಡಿದ್ದಾರೆ. ಅವರು ನಾರಾಯಣ ಸ್ವಾಮಿಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಂತವ್ರು ಯಾರು ಅಂತಂದ್ರೆ A5 ಮತ್ತು A13. ಅಜಯ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು. ಅಜಯ್, ಈಗ ಕೋರ್ಟ್ನಲ್ಲಿ ಪ್ರಕ್ರಿಯೆ ಆರಂಭ ಆಗಿದೆ, ವಾದವನ್ನು ಮಂಡಿಸ್ತಾ ಇದ್ದಾರೆ. ಈಗ ಪ್ರಮುಖವಾಗಿ 11 ಜನ ಆರೋಪಿಗಳನ್ನು ಕಸ್ಟಡಿಗೆ ಬೇಕು ಅಂತ ಕೇಳ್ತಿರೋದು ಯಾಕೆ, ಏನು ಕಾರಣ? ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಈಗಾಗಲೇ ಸಾಕಷ್ಟು ಎವಿಡೆನ್ಸ್ಗಳನ್ನ ಈಗಾಗಲೇ ಪೊಲೀಸರು ಈ ಒಂದು 5 ರಿಂದ 6 ದಿನದಲ್ಲಿ ಕೂಡ ಏನು ಕಲೆಕ್ಟ್ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಬೇರೆ ಕಡೆಗಳಲ್ಲಿ ಹೋಗಿ, ಅಂದರೆ ಕೃತ್ಯ ನಡೆದಂಥ ಸ್ಥಳಗಳಲ್ಲೂ ಕೂಡ ಹೋಗಿ ಮಹಾಜರ್ ಪ್ರಕ್ರಿಯೆನೂ ಕೂಡ ಈಗಾಗಲೇ ಕಂಪ್ಲೀಟ್ ಮಾಡಿರುವಂಥದ್ದು. ಅಲ್ಲಿ ಸಿಕ್ಕಂತಹ ಕೆಲವೊಂದು ಎವಿಡೆನ್ಸ್ಗಳಿದೆ, ಅವೆಲ್ಲವನ್ನು ಕೂಡ ಈಗಾಗಲೇ ಪೊಲೀಸರು ಕಲೆಕ್ಟ್ ಮಾಡಿರುವಂಥದ್ದು. ಅದನ್ನು ಇಟ್ಕೊಂಡು ಈಗಾಗಲೇ ಇನ್ನಷ್ಟು ಮಾಹಿತಿಯನ್ನು ಹೊರ ತೆಗಿಬೇಕು ನಾವು. ಸೊ ಹೀಗಾಗಿ ನಮಗೆ ಇನ್ನಷ್ಟು ದಿನ ಕಸ್ಟಡಿಗೆ ಬೇಕು ಅಂತ ಈಗಾಗಲೇ ಕೇಳ್ತಾ ಇರುವಂಥದ್ದು. ಅದರಲ್ಲೂ ಕೂಡ 10 ರಿಂದ 11 ಜನರನ್ನ 9 ದಿನಗಳ ಕಾಲ ಮತ್ತೆ ಕಸ್ಟಡಿ ಕೊಡಿ ಅಂತ ಹೇಳಿ ಈಗಾಗಲೇ ಕೇಳ್ತಾ ಇರುವಂಥದ್ದು. ಇದರ ಜೊತೆಗೆ ನಿನ್ನೆ ಕೂಡ ನಟ ದರ್ಶನ್ ಅವರ ಮನೆಯಲ್ಲೂ ಕೂಡ ಈಗಾಗಲೇ ಮಹಾಜರ್ ಕೂಡ ಮಾಡಲಾಗಿರುವಂಥದ್ದು. ಅಲ್ಲೂ ಕೂಡ ಪ್ರಮುಖವಾಗಿ ಕೆಲವೊಂದು ಅಂಶಗಳನ್ನ ಮತ್ತೆ ಕೆಲವೊಂದು ವಸ್ತುಗಳನ್ನ ಕೂಡ ಈಗಾಗಲೇ ಪವಿತ್ರ ಗೌಡ ಪರ ವಕೀಲರಿಂದಲೂ ಕೂಡ ವಾದ ಆರಂಭ ಆಗಿದೆ. 6 ದಿನ ಪವಿತ್ರ ವಿಚಾರಣೆ ಆಗಿದೆ. ಈಗ ತುಂಬ ನೋವನ್ನು ಅನುಭವಿಸ್ತಾ ಇದ್ದಾರೆ. ಅವರನ್ನ ಮತ್ತೆ ಕಸ್ಟಡಿಗೆ ಕೊಡೋದು ಬೇಡ ಅಂತೇಳಿ ಆಕ್ಷೇಪಣೆಯನ್ನು ಅಂದರೆ ವ್ಯಕ್ತಪಡಿಸಿದ್ದಾರೆ. ಪವಿತ್ರ ಗೌಡ ಪರ ವಕೀಲರು ವಾದವನ್ನು ಮಂಡಿಸಿದ್ದಾರೆ ಈ ರೀತಿಯಾಗಿ. ನೋಡಿ, ಇಲ್ಲಿ ಒಂದು SPP 9 ದಿನ ಕಸ್ಟಡಿ ಕೊಡಿ ಅಂತ ಮನವಿ ಮಾಡ್ಕೊಳ್ತಾರೆ. ಅದಕ್ಕೆ ದರ್ಶನ್ ಪರ ವಕೀಲ
ಇಲ್ಲ ಅಂತೇಳಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಪವಿತ್ರ ತುಂಬ ನೋವನ್ನು ಅನುಭವಿಸಿದ್ದಾರೆ ಅಂತೇಳಿ ಪವಿತ್ರ ಗೌಡ ಪರ ವಕೀಲರು ಕೂಡ ಅಲ್ಲಿ ವಾದವನ್ನು ಮಂಡಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಶ್ರೀಪಾದ್ ಪಾಟೀಲ್ ಕೂಡ ಕೋರ್ಟ್ ಹೊರಭಾಗದಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಪಾದ್, ಏನಾಗಬಹುದು ಅಂದರೆ 9 ದಿನ ಕಸ್ಟಡಿ ಕೇಳಿದ್ದಾರೆ. ಕೋರ್ಟ್ನ ಹಾಲ್ ಒಳಗಡೆ ಏನು ಪ್ರಕ್ರಿಯೆ ಆಗ್ತಾ ಇದೆ, ಕೋರ್ಟ್ ಹೊರಭಾಗದಲ್ಲಿ ಹೇಗಿದೆ ಸಿಚುವೇಶನ್, ಮಾಹಿತಿ ಕೊಡ್ಬೋದಾ ಶ್ರೀಪಾದ್? ಎಸ್ ನಾಗೇಂದ್ರ ಬಾಬು, ಗಮನಿಸ್ತಾ ಇದ್ದೀವಿ ಕೋರ್ಟ್ನ ಹೊರಭಾಗದಲ್ಲಿ ನಾನೀಗ ಇದ್ದೀನಿ. ಒಂದು ಕಡೆ ಭಾರಿ ವಿಚಾರಣೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಕೋರ್ಟ್ನ ಮುಂಭಾಗದಲ್ಲಿ ಹಲವು ಡಿ ಬಾಸ್ ಫ್ಯಾನ್ಸ್ ಅಂತ ಹೇಳ್ಕೊಂಡು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಅವ್ರಿಗೂ ಕೂಡ ಒಂದು ರೀತಿಯ ಕುತೂಹಲ ಮನೆ ಮಾಡಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಜನ ಸೇರಿದ್ದಾರೆ. ಇನ್ನು ಮತ್ತೊಂದು ಕಡೆ ಬಹುತೇಕ ಜುಡಿಷಿಯಲ್ ಕಸ್ಟಡಿ ಆಗಬಹುದು ಅನ್ನುವಂತಹ ಲೆಕ್ಕಾಚಾರದ ಹಿನ್ನೆಲೆ ಈಗಾಗಲೇ ಪೊಲೀಸ್ ವಾಹನಗಳು ಕೂಡ ಸಿದ್ಧಗೊಂಡಿವೆ. ಇಲ್ಲಿಂದ ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ ಕರೆದುಕೊಂಡು ಹೋಗುವಂತಹ ಸಿದ್ಧತೆಗಳು ಆಗ್ತಾ ಇರುವಂಥದ್ದು. ಈಗಾಗಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ರೀತಿಯ ಬೆಳವಣಿಗೆ ಆಗುವ ಸಾಧ್ಯತೆ ಇರುವ ಹಿನ್ನೆಲೆ ಸದ್ಯಕ್ಕೆ ನಾವು ಗಮನಿಸ್ತಾ ಇರುವಂಥದ್ದು ಕೋರ್ಟ್ನ ಆವರಣದ ಮುಂಭಾಗದಲ್ಲಿ ನಾನೀಗ ಸದ್ಯಕ್ಕೆ ಇದ್ದೀನಿ. ಸಾಕಷ್ಟು ಸಂಖ್ಯೆಯಲ್ಲಿ ಬೆಳವಣಿಗೆ ಕೂಡ ಆಗ್ತಾ ಇದೆ. ಇನ್ನು ಮತ್ತೊಂದು ಗಮನಿಸಬೇಕಾಗಿರುವಂಥ ಮುಖ್ಯವಾದ ವಿಚಾರ ಏನಂತಂದರೆ, ಮುಚ್ಚಿದ ಲಕೋಟಿಯಲ್ಲಿ ಕೆಲವು ದಾಖಲಾತಿಗಳನ್ನು ಕೊಡುವಂತಹ ಕೆಲಸ ಈಗ ವಕೀಲರಿಂದ ಆಗಿದೆ. ನ್ಯಾಯಾಧೀಶರ ಗಮನಕ್ಕೆ ತರುವಂತಹ ಕೆಲಸ ಏನಾಗಿದೆ ಅಂತಂದರೆ, ಇದರಲ್ಲಿ ಗಂಭೀರವಾದಂತಹ ಕೆಲವು ದಾಖಲೆಗಳಿದೆ. ಇದನ್ನು ಶ್ರೀಪಾದ್, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಆರೋಪಿಗಳ ಹೇಳಿಕೆ ಸೋರಿಕೆ ಆಗಿದೆ. ಪವಿತ್ರ ಗೌಡ ಪರ ವಕೀಲರ ಆರೋಪವನ್ನು ಮಾಡಿದ್ದಾರೆ. ಆರೋಪಿಗಳ ಹೇಳಿಕೆ ಸೋರಿಕೆ ಆಗಿದೆ. ಯಾವ ರೀತಿಯಾಗಿ ಅನ್ನೋದು ತಿಳ್ಕೋಬೇಕು. ಆರೋಪಿಗಳು ಕೊಡ್ತಾ ಇರುವಂಥ ಹೇಳಿಕೆಗಳು ಹೊರಗಡೆ ಬರ್ತಾ ಇದೆ. ನಮಗೆ ಇದುವರೆಗೂ ಕೂಡ ರಿಮ್ಯಾಂಡ್ ಅರ್ಜಿ ಬಂದಿಲ್ಲ, ಭೇಟಿ ಮಾಡೋದಕ್ಕೂ ಕೂಡ ಅವಕಾಶವನ್ನು ಕೊಡ್ತಾ ಇಲ್ಲ ಅಂತ ಪವಿತ್ರ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಎಲ್ಲದಕ್ಕೂ ಆರೋಪಿ ದರ್ಶನ್ ಕಾರಣ ಅಂತ ಹೇಳೋದು ಎಷ್ಟು ಸರಿ ಅಂತ ಅಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ತನಿಖೆಯಿಂದ ಗೊತ್ತಾಗುತ್ತೆ ಇದರಲ್ಲಿ ಯಾರೆಲ್ಲ ಇದ್ದರು, ಯಾರಿಗೆ ಹೇಳಿದ್ರು, ಯಾರು ಎತ್ತಾಕೊಂಬರಕ್ಕೆ ಕೇಳಿದ್ರು, ಯಾರು ಹೊಡೆಯೋದಕ್ಕೆ ಕೇಳಿದ್ರು, ಯಾರಿಗೆ ಫೋನ್ ಮಾಡಿ ಗುಡ್ ನ್ಯೂಸ್ ಅಂತ ತಿಳಿಸಿದ್ರು, ಎಲ್ಲವೂ ಕೂಡ ಗೊತ್ತಾಗುತ್ತೆ ತನಿಖೆಯಿಂದ. ಶ್ರೀಪಾದ್ ಪಾಟೀಲ್ ಮಾಹಿತಿಯನ್ನು ಕೊಡ್ತಾ ಇದ್ರಿ. ಈಗ ಸದ್ಯಕ್ಕೆ ಕೋರ್ಟ್ನ ಹೊರಭಾಗದಲ್ಲಿ ಸಾಕಷ್ಟು ಜನ ಜಮಾಯಿಸಿದ್ದಾರೆ ಅಂತೇಳಿ. ಕಂಟಿನ್ಯೂ. ಶ್ರೀಪಾದನ ಧ್ವನಿ ಕೇಳಿಸ್ತಾ ಇದ್ರೆ, ಆಗ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಕೋರ್ಟ್ನ ಹೊರಭಾಗದಲ್ಲಿ ಸಾಕಷ್ಟು ಜನ ಜಮಾಯಿಸಿದ್ದಾರೆ ಅಂತೇಳಿ. ಕಂಟಿನ್ಯೂ ಮಾಡಿ ಶ್ರೀಪಾದ್. ಎಸ್ ನಾಗೇಂದ್ರ ಬಾಬು, ಗಮನಿಸ್ತಾ ಇದ್ದೀವಿ ಈಗ ಕೋರ್ಟ್ನ ಆವರಣದ ಹೊರಭಾಗದಲ್ಲಿ ತಾವು ಗಮನಿಸ್ತಾ ಇರುವಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಈಗಾಗಲೇ ಇವರು ಕೂಡ ಒಂದು ರೀತಿಯ ಕುತೂಹಲ ಮನೆ ಮಾಡಿದೆ. ಒಂದು ಕಡೆ ನಮ್ಮ ಬಾಸ್ ಹೊರಗಡೆ ಬರ್ತಾ ಇದ್ದಂಗೆ ನಾವು ಅವ್ರನ್ನ ನೋಡ್ಕೋಬೇಕು, ಕಣ್ ತುಂಬ್ಕೋಬೇಕು ಅನ್ನುವಂತಹ ವಿಚಾರವೇ ಇಲ್ಲಿ ಸೇರುವಂತಹ ಸಾಕಷ್ಟು ಸಂಖ್ಯೆಯ ಜನರಿಗಿರೋದು. ಕೋರ್ಟ್ನ ಒಳಗೂ ಕೋರ್ಟ್ನ ಹೊರಗೂ, ಈಗ ಈ ಗೇಟ್ನ ಆಚೆಯೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ನಿಂತಿದ್ದಾರೆ. ಇವರು ಕೂಡ ಒಂದು ರೀತಿಯ ಕುತೂಹಲ ಮನೆ ಮಾಡಿರುವಂಥದ್ದು, ನಮ್ಮ ಬಾಸ್ ನಾವು ನೋಡಬೇಕು, ಕಣ್ ತುಂಬ್ಕೋಬೇಕು ಅನ್ನುವಂಥದ್ದು. ಆದರೆ ಸದ್ಯಕ್ಕೆ ವಿಚಾರಣೆ ನಡೆಯುತ್ತಿರುವ ಹಿನ್ನೆಲೆ ಇಲ್ಲಿನ ಅಧಿಕಾರಿಗಳು ಇನ್ನೂ ಲೇಟ್ ಆಗುತ್ತೆ ಅಂತ ಅವ್ರನ್ನ ಹೇಳಿ ಕಳಿಸುವಂತಹ ಕೆಲಸ ಆಗ್ತಾ ಇದೆ. ಯಾಕಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಜಮಾವಣೆ ಆದರೆ ಸಮಸ್ಯೆ ಆಗುತ್ತೆ ಅನ್ನುವಂತಹ ಹಿನ್ನೆಲೆ ಅವರನ್ನು ಚದುರಿಸುವಂತಹ ಕೆಲಸವೂ ಕೂಡ ಇಲ್ಲಿ ಸೇರಿರುವಂತಹ ಪೊಲೀಸರಿಂದ ಆಗ್ತಾ ಇದೆ. ಆದಾಗ್ಯೂ ಕೂಡ ಎಲ್ಲೆಲ್ಲಿ ಜಾಗ ಸಿಗುತ್ತೋ, ಎಲ್ಲೆಲ್ಲಿ ಪೊಲೀಸರು ಬರೋದಿಲ್ವೋ ಗೋಡೆಯುದ್ದಕ್ಕೂ ಸಾಕಷ್ಟು ಸಂಖ್ಯೆಯಲ್ಲಿ ಜನ ನಿಂತಿದ್ದಾರೆ. ಸೊ ಒಂದು ರೀತಿಯ ಕ್ಯೂರಿಯಾಸಿಟಿ ಮತ್ತು ಅವರ ಸ್ಟಾರ್ನ ನೋಡಬೇಕು ಅನ್ನುವಂತಹ ಕೌತುಕ ಅವರಲ್ಲಿ ಮನೆ ಮಾಡಿದೆ. ನಾಗೇಂದ್ರ ಬಾಬು. ಶ್ರೀಪಾದ, ನಮ್ಮೆಲ್ಲ ಮಾಹಿತಿಗಾಗಿ ಕುತೂಹಲ ಅಂತೂ ಇದ್ದೇ ಇದೆ. ಏನು ಆಗುತ್ತೆ ಅಂತೇಳಿ ನಮಗಲ್ಲ, ಅಲ್ಲಿರುವಂಥ ಅಭಿಮಾನಿಗಳಿಗೆ. ಆರೋಪಿಗಳು ಕೊಡ್ತಾ ಇರುವಂಥ ಹೇಳಿಕೆಗಳು ಹೊರಗೆ ಬರ್ತಾ ಇದೆ ಅಂತೇಳಿ ನ್ಯಾಯಾಧೀಶರ ಎದುರು ದರ್ಶನ್ ಪರ ವಕೀಲರು ಒಂದು ಪ್ರಶ್ನೆ ಮಾಡಿದ್ದಾರೆ. ಎಲ್ಲದಕ್ಕೂ ದರ್ಶನ್ನೇ ಕಾರಣ ಅಂತ ಹೇಳೋದು ಸರಿ, ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರಂತ. CD ಕೊಟ್ಟಿದ್ದಾರೆ,
ಮುಚ್ಚಿದ ಲಕೋಟೆಯಲ್ಲಿ ಸಿಡಿ ಕೊಟ್ಟಿದ್ದಾರೆ. ನ್ಯಾಯಾಧೀಶರು ನೋಡ್ತಾರೆ ಯಾಕೆ ಎಲ್ಲದಕ್ಕೂ ದರ್ಶನ್ನೇ ಕಾರಣ ಅಂತ ಹೇಳೋದಕ್ಕೆ ಆ ಸಿಡಿಯಲ್ಲಿ ಒಂದಷ್ಟು ಗಂಭೀರವಾದಂಥ ವಿಚಾರಗಳು ಇರುತ್ತೆ. ಅದನ್ನು ಪ್ಲೇ ಮಾಡಿ ನೋಡ್ತಾರೆ ನ್ಯಾಯಾಧೀಶರು. ವಾದ ಪ್ರತಿವಾದವನ್ನು ಆಲಿಸ್ತಾರೆ. ಅದಾದ ಬಳಿಕ ನ್ಯಾಯಾಧೀಶರು ಆದೇಶವನ್ನು ಕೊಡ್ತಾರೆ. ಕಸ್ಟಡಿಗಾದರೆ ಕಸ್ಟಡಿಗೆ ಅಂತ ಹೇಳ್ತಾರೆ. ಎಷ್ಟು ದಿನ ಕಸ್ಟಡಿ ಅಂತ ಹೇಳ್ತಾರೆ. ಒಂದು ವೇಳೆ ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಂತ ಅನ್ನೋದಾದರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ. ಆದರೆ ಇಲ್ಲಿ ಪೊಲೀಸರು ಕೇಳ್ತಾ ಇರೋದು, ನಮಗೆ ಮೊದಲನೇ ಆರೋಪಿಯಿಂದ